ನಮಸ್ಕಾರ. ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಜಂಟಿಯಾಗಿ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕಾಶಿನಾಥ್ ನಾಯ್ಕ್. ಜಾತಿ ನಿಂದನೆ ಮಾಡಿರುವ ಶಾಸಕ ಮುನಿರತ್ನ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಸಿರ್ಸಿಯಲ್ಲಿ ದಲಿತ ಹಾಗೂ ಒಕ್ಕಲಿಗ ಸಮುದಾಯದಿಂದ ಸರ್ಕಾರಕ್ಕೆ ಮನವಿ. ಕಾಯಕ ನಿಧಿ ಯೋಜನೆಯಡಿ ಅಂತ್ಯ ಸಂಸ್ಕಾರಕ್ಕಾಗಿ ಮೃತರ ಕುಟುಂಬಕ್ಕೆ 25,000 ರೂಪಾಯಿ ಚೆಕ್ ವಿತರಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಕಸ್ತೂರಿ ರಂಗನ್ ವರದಿಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಮಿತಿಗೊಳಿಸುವ ಅಭಿಪ್ರಾಯ ಸಮಂಜಸವಲ್ಲ. ಅತಿಕ್ರಮಣದಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್. ಜನಜಾತ್ರೆಯ ನಡುವೆ ವೈಭವಪೇತವಾಗಿ ಮಂಗಳ ಕಂಡ ಸಿರ್ಸಿಕ ಮಹಾರಾಜನ ವಿಸರ್ಜನಾ ಮೆರವಣಿಗೆ. 2023-24ನೇ ಸಾಲಿನಲ್ಲಿ 38 ಲಕ್ಷಕ್ಕೂ ಅಧಿಕ ಲಾಭ ಗಳಿಸಿದ ಶ್ರೀ ಭೂತೇಶ್ವರ ಸಹಕಾರಿ ಸಂಘ ಮತ್ತು ಜಿಲ್ಲಾ ಮಟ್ಟದ ಯುವ ಸಂಪತ್ ಅಣುಕು ಸ್ಪರ್ಧೆಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್. ಕ್ರೀಡೆಯಲ್ಲಿ ಮಾಡಿದ ಸಾಧನೆಯಿಂದ ಸರ್ಕಾರಿ ಉದ್ಯೋಗ ಪಡೆಯಬಹುದು. ಆದ್ದರಿಂದ ಮಕ್ಕಳು ಪಠ್ಯ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಶ್ರದ್ಧೆಯಿಂದ ಪಾಲ್ಗೊಳ್ಳಬೇಕೆಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ತಿಳಿಸಿದರು. ಅವರು ಇಲ್ಲಿಯ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಸಿರ್ಸಿಯ ಶೈಕ್ಷಣಿಕ ಜಿಲ್ಲಾ ಮಟ್ಟದ 17 ವರ್ಷ ವಯೋಮಿತಿಯೊಳಗಿನ ಪ್ರೌಢಶಾಲಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾಮನ್ವೆಲ್ತ್ ಪದಕ ವಿಜೇತರು ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಕಾಶಿನಾಥ್ ನಾಯ್ಕ್ ಮಾತನಾಡಿ, ಕ್ರೀಡಾ ಪ್ರತಿಭೆಗಳ ಕಣಜವೆಯಾಗಿರುವ ಸಿರಿಸಿಯಲ್ಲಿ ಕ್ರೀಡಾ ವಸತಿ ನಿಲಯ ಹಾಗೂ ಅದಕ್ಕೆ ತಕ್ಕಂತೆ ತರಬೇತಿದಾರರನ್ನು ಶಾಸಕರು ನೇಮಕ ಮಾಡಬೇಕೆಂದು ತಮ್ಮ ಕಳಕಳಿ ವ್ಯಕ್ತಪಡಿಸಿದರು. ನಮ್ಮ ಮಾನ್ಯ ಶಾಸಕರು ಜೊತೆಗೆ ನಮ್ಮ ಉತ್ತರ ಕನ್ನಡದ ಹೆಮ್ಮೆ ಅವರ ಕೈಯಿಂದ ಆ ಜ್ಯೋತಿ ಬೆಳಗುವುದರ ಮೂಲಕ ಈಗ ಪ್ರಜ್ವಲಿಸುವಂತಹ ಹಂತಕ್ಕೆ ಬಂದಿರು ಹೃತ್ಪೂರ್ವಕವಾದಂತಹ ಶಾಲೆಯಲ್ಲಿ ಗ್ರಾಮೀಣ ಭಾಗ ಮತ್ತು ನಗರ ಪಟ್ಟಣದ ತಾರತಮ್ಯ ಎಂದರೆ ಒಳ್ಳೆಯ ಶಿಕ್ಷಣವನ್ನ ಕೊಡಬೇಕು ಅಂತ ಉದ್ದೇಶ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಅನೇಕ ಸಂಘ ಸಂಸ್ಥೆ ಮತ್ತು ಮಾನ್ಯರು ಕೂಡ ಶಿಕ್ಷಣವನ್ನು ಕೊಡಬೇಕು, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು, ಮುಂದೆ ನಮ್ಮ ಮಕ್ಕಳು ದೇಶದ ಭದ್ರತೆಯನ್ನ, ಪ್ರಗತಿಯನ್ನ, ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಯುವ ಸಂಪತ್ತನ್ನ ಸರಿಯಾದ ರೀತಿಯ ಒಂದು ಶಕ್ತಿಯನ್ನು ಕೊಡಬೇಕು ಅಂತ ಉದ್ದೇಶ ನಿಮ್ಮೆಲ್ಲರೂ ಕೂಡ. ಆ ನಿಟ್ಟಿನಲ್ಲಿ ಒಳ್ಳೆಯ ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಯಲ್ಲಿಯೂ ಕೂಡ ತಾವು ಯಾವ್ಯಾವ ಕ್ರೀಡೆಯಲ್ಲಿ ಭಾಗವಹಿಸದ ಆಸಕ್ತಿ ಇದೆಯೋ ಆ ಆಸಕ್ತಿಯ ಮುಖಾಂತರ ತಾವು ಇವತ್ತು ವಲಯ ತಾಲೂಕು ಮಟ್ಟದಲ್ಲಿ ಒಂದು ಸರ್ಕಾರಿ ಜಾಬ್ ನಲ್ಲಿ ಗೌರ್ಮೆಂಟ್ ಏನ್ ಜಾಬ್ ಇದೆ ಎಲ್ಲದರಲ್ಲಿ 2% ಸ್ಪೋರ್ಟ್ಸ್ ಕೋಟಾದಲ್ಲಿ ನಮಗೆ ಜಾಯಿನಿಂಗ್ ಮಾಡ್ಕೊಳ್ತಿದ್ದಾರೆ. ಸೊ ಎಲ್ಲ ಗೊತ್ತಿರಬೇಕು. ಅದ್ರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಆರ್ಮಿಯಲ್ಲಿ ಇದೆ, ಅದ ನಂತರ ರೈಲ್ವೇಸ್ ಅಲ್ಲಿ ಇದೆ, ಅದ ನಂತರ ಅದ್ರ ಜೊತೆ ಖೇಲೋ ಇಂಡಿಯಾ ಸ್ಕೀಮ್ ಬೇರೆ ಇದೆ ಸೆಂಟ್ರಲ್. ಸೊ ಅದೇ ರೀತಿ ನನ್ನ ಈ ಖೇಲೋ ಇಂಡಿಯಾ ಸ್ಕೀಮ್ ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಇಲ್ಲಿ ಐ ಥಿಂಕ್ ರಕ್ಷಿತ್ ಆಯ್ಕೆ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಅವನು ಇವಾಗ ಆಯ್ಕೆ ಇದ್ದಾನೆ ಬೆಂಗಳೂರಲ್ಲಿ. ಸೊ ಅದ್ರಲ್ಲಿ ನಮ್ಮ ಪ್ರವೀಣ್ ಕುರ್ಬರ್ ಪಿ ಟೀಚರ್ ಮಗ ಅವರು ಬಹಳ ಚೆನ್ನಾಗಿ ಮಾಡ್ತೀವಿ. ಇವಾಗ ನ್ಯಾಷನಲ್ಗೆ ಎಲ್ಲ ಮೆಡಲ್ ಮಾಡಿದಾನೆ ಜೂಲರಲ್ಲಿ. ಮತ್ತೆ ನಮ್ಮ ಪ್ರೇರಣಾ ಸ್ಟೇಟ್ ಅಂತ ಅವಳು ಹುಡುಗಿ. ಸೊ ಅದ್ರ ಜೊತೆಗೆ ಬಹಳಷ್ಟು ಜನ ನಮ್ಮ ಇಲ್ಲಿ ಮುಂಡ್ಗೋಡಿಂದಲೂ ಕೆಲವೊಂದು ಹುಡುಗರಲ್ಲ, ಬಟ್ ಆದ್ರೂ ಸಹಿತ ನಾನು ನಮ್ಮ ಭೀಮಣ್ಣ ನಾಯ್ಕ ಅವರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ಯಾಕಂದ್ರೆ ನಾನು ಇವ್ರ ಬಗ್ಗೆ ನಾನು ಹೊರಗಡೆ ಪುಣದಲ್ಲಿ ಇರೋದು, ಜನ ಸಹಾಯ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಸರ್ಕಾರದಿಂದ ಮೊದಲು ಮುಂಚೆವಾಗಿ ಎಲ್ಲೇ ಕಷ್ಟದಲ್ಲಿದ್ದಾರೆ ಅಂದ್ರೆ ಅಲ್ಲಿ ಭೀಮಣ್ಣ ನಾಯ್ಕ ಇದ್ದೇ ಇರ್ತಾರೆ. ಸೊ ಆ ರೀತಿ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಹೊಂದಿದ್ರೆ ನಮ್ಮ ಮೊದಲು. ಬೆಂಗಳೂರು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ನಾಯ್ಡು ಪರಿಶಿಷ್ಟ ಜಾತಿ ಮತ್ತು ಒಕ್ಕಲಿಗ ಸಮುದಾಯದ ಬಗ್ಗೆ ಮಹಿಳೆಯರನ್ನು ಬಹಿರಂಗವಾಗಿ ಅನಗತ್ಯ ಶಬ್ದಗಳಿಂದ ನಿಂದಿಸಿ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪಕ್ಕೆ ಸಂಬಂಧಿಸಿದಂತೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗ ಮತ್ತು ಸಿರ್ಸಿ ತಾಲೂಕಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಸಹಯೋಗದೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪರಿಶಿಷ್ಟ ಜಾತಿ ವಿಭಾಗದಿಂದಲೂ ಕೂಡ ಜಿಲ್ಲಾ ವರಿಷ್ಠಾಧಿಕಾರಿಗಳ ಮೂಲಕವಾಗಿ ಒಂದು ದೂರನ್ನ ಕೂಡ ನೀಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಮುನಿರತ್ನ ಅವರನ್ನ ಈ
ಈ ರಾಜ್ಯದಿಂದ ಗಡಿಪಾರಿ ಮಾಡ್ತಕ್ಕಂಥದ್ದು ಮತ್ತು ಶಾಸಕ ಸ್ಥಾನಕ್ಕೆ ಅವರನ್ನು ಅನರ್ಹ ಮಾಡಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮತ್ತು ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಪ್ರಕರಣವನ್ನ ದಾಖಲಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಇವತ್ತು ನಾವು ಸಿರ್ಸಿಯಲ್ಲಿ ಇವತ್ತು ಡಿವೈಎಸ್ಪಿ ಮೂಲಕವಾಗಿ ಇವತ್ತು SP ಅವರಿಗೆ ಕೂಡ ನಾವು ವಿನಂತಿಯನ್ನ ಕೂಡ ನಾವು ಮಾಡ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರಕರಣವನ್ನ ದಾಖಲಿಸಬೇಕು ಮತ್ತೆ ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿಕ್ಕಾಗಿ ಒಂದು ನಾವೆಲ್ಲ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗ ಮತ್ತು ಸಿರ್ಸಿ ತಾಲೂಕು ಪರಿಶಿಷ್ಟ ಜಾತಿ ವಿಭಾಗ ಮತ್ತು ರಾಜ್ಯ ಸಮಿತಿ ಎಲ್ಲಾ ಪದಾಧಿಕಾರಿಗಳ ಮೂಲಕವಾಗಿ ನಾವು ಒತ್ತಾಯಿಸ್ತೇವೆ. ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ಈವರೆಗೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಸಿರ್ಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ಕಾಯಕ ನಿಧಿ ಯೋಜನೆಯಡಿಯಲ್ಲಿ ಮೃತ ಶ್ರಮಿಕರ ಶವ ಸಂಸ್ಕಾರಕ್ಕೆ ಮೃತರ ವಾರಸುದಾರರಿಗೆ ನೀಡುವ ಪರಿಹಾರ ಧನ 25,000 ರೂಪಾಯಿ ಚೆಕ್ ಅನ್ನು ಸಿರ್ಸಿ ಮಾರುಕಟ್ಟೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಮೃತ ಹಮಾಲ ನರಸಿಂಹಮೂರ್ತಿ ತುಮಕೂರು ಇವರ ಪತ್ನಿಯಾದ ಶ್ರೀಮತಿ ನಿರ್ಮಲಾ ಅವರಿಗೆ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ವಿತರಿಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಕಾರ್ಯದರ್ಶಿ ವಿಆರ್ ಜಯಕುಮಾರ್ ಹಾಗೂ ಹಮಾಲರ ಸಂಘದ ಅಧ್ಯಕ್ಷ ನಾಗಪ್ಪ ನಾಯ್ಕ ಹಾಗೂ ಇತರರು ಉಪಸ್ಥಿತರಿದ್ದರು. ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಪುನಃ ಕಸ್ತೂರಿ ರಂಗನ್ ವರದಿಯಲ್ಲಿ ಮಿತಿಗೊಳಿಸುವ ಅಭಿಪ್ರಾಯ ಸಮಂಜಸವಲ್ಲವೆಂದು ಅಭಿಪ್ರಾಯವನ್ನು ಅತಿಕ್ರಮಣದಾರರ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಸರ್ಕಾರಕ್ಕೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರವು ಕರಡು ಕಸ್ತೂರಿ ರಂಗನ್ ವರದಿಯ ಪ್ರಕಾರ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಘೋಷಿಸುವ ಕ್ಷೇತ್ರಕ್ಕೆ ಅನುಗುಣವಾಗಿ ಆ ಕ್ಷೇತ್ರದ ಜನಪ್ರತಿನಿಧಿಯೊಂದಿಗೆ ನಿನ್ನೆ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಸಮಾಲೋಚನೆ ಮಾಡಿರುವಂಥ ಅಭಿಪ್ರಾಯಗಳು ಅನೇಕ ಪತ್ರಿಕೆಯಲ್ಲಿ ಕ್ರೋಢೀಕರಿಸಿ ಹೋರಾಟಗಾರರ ವೇದಿಕೆಯು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದೆ. ಸ್ಪಷ್ಟವಾಗಿ ಹೋರಾಟಗಾರರ ವೇದಿಕೆ ಹೇಳುವಂಥ ಅಂಶ ಎರಡು. ಒಂದು, ಎಲ್ಲಿಯವರೆಗೆ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಕರಡು ಕಸ್ತೂರಿ ವರದಿಯಲ್ಲಿ ಭೌತಿಕ ಸರ್ವೆಗಳನ್ನು ಮಾಡಿ ಗುರುತಿಸುವುದಿಲ್ವೋ ಅಲ್ಲಿಯವರೆಗೂ ಈ ವರದಿಯನ್ನು ರಾಜ್ಯ ಸರ್ಕಾರ ಒಪ್ಪಬಾರದು ಎಂದು ಆಗ್ರಹವನ್ನು ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಮಾನ್ಯ ಸಚಿವರ ಹೇಳಿಕೆ ಪ್ರಕಾರ ಈಗಾಗಲೇ ಈ ಪ್ರದೇಶ ವ್ಯಾಪ್ತಿಯಲ್ಲಿ 20,668 ಚದರ ಕಿಲೋಮೀಟರ್ಲಿ ಕರ್ನಾಟಕದಲ್ಲಿ ಗುರುತಿಸಿರುವಂಥ ಈ ಕರಡು ಪ್ರತಿಯಲ್ಲಿ ಈಗಾಗಲೇ 16,114 ಚದರ ಕಿಲೋಮೀಟರ್ಗಳು ಇದು ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಲ್ಲೇ ಬರ್ತದೆ ಅನ್ನೋದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ಪ್ರಶ್ನೆಗಳೇನೆಂದರೆ, ಈಗಾಗಲೇ ಪರಿಸರ ಸೂಕ್ಷ್ಮ ಪ್ರದೇಶದ ಘೋಷಿಸುವಂಥ ಪ್ರದೇಶದಲ್ಲಿ ಘೋಷಿಸಿರುವುದರಿಂದ ಹೊಸದಾಗಿ ಮತ್ತೆ ಕಸ್ತೂರಿ ರಂಗನದಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ಘೋಷಿಸುವ ಔಚಿತ್ಯವು ಏನು ಎನ್ನುವ ಪ್ರಶ್ನೆಯನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. ಇವತ್ತು ಕರಡು ಜನ ಜಾತ್ರೆ ಹಾಗೂ ಕಿವಿಗುಚ್ಚುವ ಬೀಜಾಸುರನ ಹಬ್ಬದ ನಡುವೆ ಅಯ್ಯಪ್ಪ ನಗರದ ಸಿರ್ಸಿಕಾ ಮಹಾರಾಜನ ವೈಭವೋಪೇತವಾದ ವಿಸರ್ಜನಾ ಮೆರವಣಿಗೆ ನಿನ್ನೆ ರಾತ್ರಿ ಬಸತಿಕೆರೆಯಲ್ಲಿ ಮಂಗಳಗೊಂಡಿತು. ಇಷ್ಟೊಂದು ದೊಡ್ಡದಾದ ಗಣಪನ ವಿಗ್ರಹವನ್ನು ಎಲ್ಲಿ ಮುಳುಗಿಸಬಹುದು ಎಂದು ಜನರು ಕಾತುರದಿಂದ ಕಾದಿದ್ದರು. ಕೊನೆಯಲ್ಲಿ ಕಮಿಟಿಯ ತೀರ್ಮಾನದಂತೆ ಬಸತಿಕೆರೆಯಲ್ಲಿ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಕ್ರೇನ್ ಸಹಾಯದಿಂದ ಮುಳುಗಿಸಲಾಯಿತು. ಈ ಅಭೂತಪೂರ್ವವಾದ ದೃಶ್ಯವನ್ನು ನೋಡಲು ಶಾಸಕ ಭೀಮಣ್ಣ ನಾಯ್ಕ ಪುತ್ರ ಅಶ್ವಿನ್ ಭೀಮಣ್ಣ ನಾಯ್ಕ ಮತ್ತು ನೂರಾರು ಭಕ್ತರು ಜಮಾಯಿಸಿದ್ದರು. ದಿವಂಗತ ವಸಂತ್ ಶೆಟ್ಟಿಯವರ ಕನಸಿನ ಕೂಸು ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ಸಿರ್ಸಿಯು 2023-24 ಸಾಲಿನಲ್ಲಿ 38,32,177 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಶ್ರೀಧರ್ ಮೊಗೇರ್ ತಿಳಿಸಿದರು. ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು 2001ರಲ್ಲಿ ಪ್ರಾರಂಭಗೊಂಡ ಸಂಘವು 23 ವರ್ಷಗಳನ್ನು ಪೂರೈಸಿ ಉತ್ತಮ ವ್ಯವಹಾರ ನಡೆಸಿ ಪ್ರಗತಿ ಸಾಧಿಸಿದೆ. ಸಂಘದ ಪ್ರಗತಿಗೆ ಸದಸ್ಯರೆಲ್ಲರ ಉತ್ತಮ ಸಹಕಾರವೇ ಮುಖ್ಯ ಎಂದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ ಶೆಟ್ಟಿ 23ನೇ ವರ್ಷದ ಅಡಾವೆ ಪತ್ರಿಕೆ ಲಾಭ ಹಾನಿ ಹಾಗೂ ವಾರ್ಷಿಕ ವರದಿಯನ್ನು ಮಂಡಿಸಿದರು.
ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಯುವ ಸಂಸತ್ ಅಣುಕು ಸ್ಪರ್ಧೆಯು ಸಿರ್ಸಿಯ ಎಂಎಚ್ಎನ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಳಗೆಬಿ ಸಿರ್ಸಿ ಇಲ್ಲಿ ನಡೆಯಿತು. ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ್, ಈ ದೇಶದ ಜವಾಬ್ದಾರಿಯುತ ನಾಗರಿಕರಾಗಲು ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅರಿವು ನಮ್ಮ ಯುವ ಜನಾಂಗಕ್ಕೆ ಅಗತ್ಯವಾಗಿದೆ. ಈ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮದ ಯೋಜನೆ ಮಹತ್ವದಾಗಿದೆ. ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಪನಿರ್ದೇಶಕರಾದ ಕೆ ರಾಜಪ್ಪ ವಹಿಸಿದ್ದರು. ಪ್ರಾಚಾರ್ಯರಾದ ನಾಗರಾಜ್ ಗಾಂವ್ಕರ್ ಎಲ್ಲರನ್ನು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ನೆಗ್ಗು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಾಜರ್ ಸಿಲ್ವೆಸ್ಕರ್ ರೇಬೆಲೋ, ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರಕಾಂತ್ ಹೆಗಡೆ, ನಾಗವೇಣಿ ಆಚಾರಿ, ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ನರಸಿಂಹ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು. ಆಡಳಿತ ಪಕ್ಷದವರು ಮಾತು ಕೊಟ್ಟಿದ್ರು, ಪರಿಶಿಷ್ಟ ವರ್ಗಗಳಿಗೆ ನಾವು ಸಬ್ಸಿಡಿಗಳನ್ನ ಕೊಡ್ತೇವೆ ಅಂತ. ಆದ್ರೆ ಅದೇ ಸಬ್ಸಿಡಿಗಳನ್ನ ಒಂದಿಷ್ಟು ಹಣವನ್ನು ತಮ್ಮ ಜೇಬಿಗೆ ಹಾಕಿಕೊಂಡು ಮತ್ತೊಂದಿಷ್ಟು ಯೋಜನೆಗಳಿಗೆ ಸ್ಥಳಾಂತರಿಸಿದ್ದಾರೆ. ಪರಿಶಿಷ್ಟ ವರ್ಗಕ್ಕೆ ಅನ್ಯಾಯ ಆಗಿದೆ ಅಂತ ನಾನು ಭಾವಿಸ್ತೇನೆ, ನೀವು ಭಾವಿಸಿದ್ದೇನೆ. ನಿನ್ನೆ ರಾತ್ರಿ ಅಯ್ಯಪ್ಪನಗರದ ಸಾರ್ವಜನಿಕ ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಮಾರುಕಟ್ಟೆ ಪಿಎಸ್ಐ ರತ್ನಕುರಿ ಇವರು ಜನಸ್ತೋಮವನ್ನು ನಿಯಂತ್ರಿಸಲು ಹುಲಿಯಂತೆ ಮುನ್ನುಗ್ಗಿ ಲಾಠಿ ಬೀಸುತ್ತಾ ಸಾಹಸ ಮೆರೆಯುತ್ತಿರುವ ದೃಶ್ಯವನ್ನು ಒಮ್ಮೆ ನೋಡಿ. ಓರ್ವ ಮಹಿಳಾ ಪಿಎಸ್ಐ ಲೇಡಿ ಟೈಗರ್ನ ಈ ದಿಟ್ಟತನ, ಸಾಹಸಮಯವಾದ ದೃಶ್ಯ ಎಲ್ಲರಿಂದ ಪ್ರಶಂಸೆಗೆ ಒಳಗಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.